ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನು ಸರಿದೂಗಿಸೋದಕ್ಕೆ BWSSಗೂ ಕೂಡ ಟಾಸ್ಕ್ ಕೊಟ್ರ ಅಂತ. ಹೊಸ ಮನೆ ಹಳೆ ಮನೆ ಮರು ನಿರ್ಮಾಣದ ವೇಳೆ ಸಮಸ್ಯೆ, ಮನೆ ಮಾಲೀಕರನ್ನ ಟಾರ್ಗೆಟ್ ಮಾಡೋಕೆ ಹೇಳಿದ್ರ DCM ಅನ್ನುವಂಥ ಪ್ರಶ್ನೆ ಇದೆ. ಬೆಂಗಳೂರು ಮನೆ ಮಾಲೀಕರಿಗೆ BWSSB ಇಲ್ಲ ಸಲ್ಲದ ದಂಡವನ್ನು ವಿಧಿಸ್ತಾ ಇದೆ. ಬೆಂಗಳೂರು ಜಲಮಂಡಳಿಯಿಂದ ಗ್ರಾಹಕರಿಗೆ ಮಹಾಮೋಸ ಆಗ್ತಿದೆ. ಹಾಗಿದ್ರೆ ಸಂಪರ್ಕ ಇಲ್ಲದೆ ಇದ್ರೂ ಜಲಮಂಡಳಿಯಿಂದ ವರ್ಷದ ಪೆನಾಲ್ಟಿಯನ್ನು ಹಾಕಲಾಗ್ತಾ ಇದೆ ಅಂತೆ. ಸುಮಾರು 1.5 ಲಕ್ಷದ ಪೆನಾಲ್ಟಿ ಹಾಕಿ ದುಡ್ಡು ಪೀಕೋ ಯತ್ನ ಮಾಡಲಾಗ್ತಿದೆಯಾ? ನೀರು ಸಂಪರ್ಕಕ್ಕಾಗಿ ಅರ್ಜಿ ಸಲ್ಲಿಸಿದವರಿಗೂ ಕೂಡ ಲಕ್ಷ ರೂಪಾಯಿ ದಂಡ ಬರ್ತಾ ಇದ್ದಾರೆ. ಇತರೆ ಪೆನಾಲ್ಟಿ ಚಾರ್ಜ್ ಅಂತ 9 ಲಕ್ಷ, 1.5 ಲಕ್ಷ, 60,000 ರೂಪಾಯಿ ದಂಡ ಈ ಪರಿಪ್ರಮಾಣದಲ್ಲಿ ಬಂದಿದೆ. ಒಬ್ಬರಿಗೆ 9 ಲಕ್ಷ, 1.5 ಲಕ್ಷ, 60,000 ದಂಡ. ಪ್ರತಿ ಮನೆಗೆ ಸರಾಸರಿ 2,500 ರೂಪಾಯಿ ಇತರೆ ರೂಪದಲ್ಲಿ ದಂಡವನ್ನು ಹಾಕಲಾಗ್ತಿದೆ ಅಂತೆ. ಪ್ರತಿ ತಿಂಗಳ ಪೆನಾಲ್ಟಿ ಸಂಗ್ರಹವನ್ನು ಜಲಮಂಡಳಿ ಮಾಡ್ತಾ ಇದೆ. ವಾಟರ್ ಬಿಲ್ನಲ್ಲಿ ಪೆನಾಲ್ಟಿ ಚಾರ್ಜ್ ಅಂತ 2,500 ರೂಪಾಯಿಯನ್ನು ವಸೂಲಿ ಮಾಡ್ತಿದ್ದಾರೆ. ಯಾವುದಕ್ಕೆ? ಗ್ಯಾರಂಟಿಗಳ ಈ ಆರ್ಥಿಕ ಅಸಮತೋಲನ ಆಯ್ತಲ್ಲ, ಇದಕ್ಕೇನಾದರೂ ಇದನ್ನು ಮಾಡ್ತಿದ್ದಾರಾ? ಟಾಸ್ಕ್ ಏನಾದರೂ ಕೊಟ್ರಾ ಅಂತ ಜನ ಆರೋಪ ಮಾಡ್ತಿರೋದು ಇದೀಗ. ಇಂಥದ್ದೊಂದು ಪ್ರಶ್ನೆ ಸಹಜವಾಗಿ ಚರ್ಚೆ ಆಗ್ತಾ ಇದೆ. ಪ್ರಕಾರ ಬರೀ ಓಸಿದೆ ಒಂದು 60-70 ಕೋಟಿ ಬರ್ತದೆ ಸರ್. ಮಳೆ ನೀರು ಹಾರ್ವೆಸ್ಟಿಂಗ್ 60-70 ಕೋಟಿ ಬರ್ತದೆ. ಇನ್ನು ಮಿಕ್ಕದು ಚಿಕ್ಕಪುಟ್ಟ BCC ಚಾರ್ಜ್ ಅಂತೆ, ಆಮೇಲೆ 50% ಪೆನಾಲ್ಟಿ ಅಂತೆ, ಸಿಕ್ಕಾಪಟ್ಟೆ ಅದರಲ್ಲಿ ಮಾಡ್ತಾನೆ ಇದ್ದಾರೆ. ನಾವು ಕೇಳ್ಕೊಂಡಂಗೆ ನಾವು 50% ಪೆನಾಲ್ಟಿ ಹಾಕೋದಾದ್ರೆ BCC ಚಾರ್ಜ್ ಹಾಕ್ಬಿಡಿ ಸರ್, ಇಲ್ಲ ಅಂತಂದ್ರೆ 2,500 ರೂಪಾಯಿ ಅಂತ ಒಂದು ಚಾರ್ಜ್ ಮಾಡ್ತಾವ ಒಂದು ಮನೆಗೆ. 2 ವರ್ಷಕ್ಕೊಂದ್ಸಲ 2 ವರ್ಷದೊಳಗೆ ಬಿಲ್ಡಿಂಗ್ ಫಿನಿಶ್ ಆಗಿಲ್ಲ ಅಂತಂದ್ರೆ ಇನ್ನು ಮಿಕ್ಕದೇ ಒಂದು ಮನೆಗೆ 2,500 ರೂಪಾಯಿ ರೈಸ್ ಮಾಡಿ ಅಂತೇಳಿ ಹಾಕ್ಬಿಡ್ತಾ ಇದ್ದಾರೆ. ಅದನ್ನ ರೈಸ್ ಮಾಡುವಾಗ ಯಾವಾಗ ವಾಟರ್ ಬಿಲ್ ಹಾಕಿ ಅವ್ರು ತೋರಿಸಿದ್ರೆ ಅಡಿಷನಲ್ ಟಾಪ್ ಫೈಲ್ ಆಗ್ತಾಗ ಅದು ತೋರಿಸಿದ್ರೆ ಬಿಲ್ ಹೋದಾಗ ಓನರ್ ಎಚ್ಚೆತ್ಕೊಂಡು ನಾವು ಇದಕ್ಕೆ ಒಂದು ಲೆಟರ್ ಕೊಡಬೇಕು ಏನು ಅಂತೇಳಿ ಕೊಟ್ಕೊತಾರೆ. ನಾವು ಫೈಲ್ ಹಾಕ್ತಾಗ ಏನ್ ಮಾಡ್ತಾರೆ, ಒಂದೇ ಸಲ ರೈಸ್ ಮಾಡ್ತಾರೆ. ಇದು 2 ವರ್ಷ ಆಗೋಗಿದೆ, 2,500 ರೂಪಾಯಿ, ಈಗ 5 ವರ್ಷ ಆಗಿದೆ ಬಿಲ್ಡಿಂಗ್ ಫಿನಿಶ್ ಆಗಿ, ಯಾಕೆ ಅಂತೇಳಿ 1.5 ಲಕ್ಷ, 2 ಲಕ್ಷ, 3 ಲಕ್ಷ ಬಾಯಿಗೆ ಬಂದ ಪೆನಾಲ್ಟಿ ಆಗ್ತಾ ಇದ್ದಾರೆ. ಅದನ್ನ ನಾವು ಕೇಳಿ ಅದನ್ನ ಬಗೆಹರಿಸ್ಕೊಳ್ಳಂತ ಅಂದ್ರೆ ಇಲ್ಲ ಕಟ್ಟಬೇಕಪ್ಪ ಆರ್ಡರ್ ಆಗಿದೆ ಅಂತ ಹೇಳ್ತಾರೆ. ಈ ಪ್ರಕಾರ ಬರೀ ಓಸಿದೆ ಒಂದು 60-70 ಕೋಟಿ ಬರ್ತದೆ ಸರ್. ಮಳೆ ನೀರು ಹಾರ್ವೆಸ್ಟಿಂಗ್ 60-70 ಕೋಟಿ ಬರ್ತದೆ. ಇನ್ನು ಮಿಕ್ಕದು ಚಿಕ್ಕಪುಟ್ಟ BCC ಚಾರ್ಜ್ ಅಂತೆ, ಆಮೇಲೆ 50% ಪೆನಾಲ್ಟಿ ಅಂತೆ, ಸಿಕ್ಕಾಪಟ್ಟೆ ಅದರಲ್ಲಿ ಮಾಡ್ತಾನೆ ಇದ್ದಾರೆ. ನಾವು ಕೇಳ್ಕೊಂಡಂಗೆ ನಾವು 50% ಪೆನಾಲ್ಟಿ ಹಾಕೋದಾದ್ರೆ BCC ಚಾರ್ಜ್ ಹಾಕ್ಬಿಡಿ ಸರ್, ಇಲ್ಲ ಅಂತಂದ್ರೆ 2,500 ರೂಪಾಯಿ ಅಂತ ಒಂದು ಚಾರ್ಜ್ ಮಾಡ್ತಾವ ಒಂದು ಮನೆಗೆ. 2 ವರ್ಷಕ್ಕೊಂದ್ಸಲ 2 ವರ್ಷದೊಳಗೆ ಬಿಲ್ಡಿಂಗ್ ಫಿನಿಶ್ ಆಗಿಲ್ಲ ಅಂತಂದ್ರೆ ಇನ್ನು ಮಿಕ್ಕದೇ ಒಂದು ಮನೆಗೆ 2,500 ರೂಪಾಯಿ ರೈಸ್ ಮಾಡಿ ಅಂತೇಳಿ ಹಾಕ್ಬಿಡ್ತಾ ಇದ್ದಾರೆ. ಅದನ್ನ ರೈಸ್ ಮಾಡುವಾಗ ಯಾವಾಗ ವಾಟರ್ ಬಿಲ್ ಹಾಕಿ ಅವ್ರು ತೋರಿಸಿದ್ರೆ ಅಡಿಷನಲ್ ಟಾಪ್ ಫೈಲ್ ಆಗ್ತಾಗ ಅದು ತೋರಿಸಿ